Hello students, we will be discussing the second part of the equations now. Okay, like in the basic part we had discussed the what do you call the definition of the equation, as well as we learnt on the basics part of the linear equations. Now in the next part we will be learning on the first and foremost thing is what do you call simultaneous equation, and the second part will be on what do you call quadratic equations will be considering, right. Let us have a look on the simultaneous equation. See, simultaneous equation, any equation in the form of what, that is a1x plus b1y plus c1 is equal to 0 and a2x plus b2y plus c2 is equal to 0, right. Any equation in this format we will be calling that equation as a simultaneous equation. Let us take few examples. I will be telling you a detailed steps a simple steps that you can follow, so that you will be you can easily solve those kind of problems, right. Okay, there are several ways of solving this simultaneous equation. Okay, it might be the method of cross multiplication or matrix method or cancellation method. Like, we can deal with any number of methods, but for this video I will be sticking on with any one of the method. Let us go with the cancellation method na ನಾವು use ಮಾಡ್ತಾ ಹೋಗ್ತಾ ಇರೋಣ. Let us take a question. See here, let us take 3x plus 4y is equal to 50, and then 2x minus 3y is equal to 5 ಅಂತ ಒಂದು ಈಕ್ವೇಷನ್ ತಗೊಂಡಿದ್ದೀನಿ. ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಸೈಮಲ್ಟೇನಿಯಸ್ ಈಕ್ವೇಷನ್ ಇನ್ ಎ ವೆರಿ ಈಸಿ ಮ್ಯಾನ್. ನಿಮಗೆ ಏನು ಅಂತ ಹೇಳ್ತೀವಿ ಅಂತಂದರೆ, ಲೈಕ್ ಕನ್ಫ್ಯೂಷನ್ ಆಗದೇ ಇರೋ ರೀತಿಯಲ್ಲಿ ವಿ ವಿಲ್ ಬಿ ಟೇಕಿಂಗ್ ಇಟ್ ಅಪ್, ರೈಟ್. ಓಕೆ, ಸಿ ಹಿಯರ್ ಏನಾಗುತ್ತೆ. See, we shall consider this as the first equation and this as the second equation. Nodi, now first videodalli ಹೇಳ್ದ ಹಾಗೆ, what is this first we just observe here. ಏನಾಗಿದೆ, ನಾನಿಲ್ಲಿ ಐ ವಿಲ್ ಟ್ರೈ ಟು ಕ್ಯಾನ್ಸಲೇಷನ್ ಮೆಥಡಲ್ಲಿ ಎಕ್ಸ್ನ ಕ್ಯಾನ್ಸಲೇಷನ್ ಮಾಡೋಕ್ಕೆ ನಾನು ಐ ಆಮ್ ಟ್ರೈಯಿಂಗ್ ಇಟ್ ಔಟ್, ರೈಟ್. ನೋಡಿ ಏನಾಗುತ್ತೆ, ಸಿ ಹಿಯರ್ ಎಕ್ಸ್ ಅಂತ ಏನಿದೆಯಲ್ಲ, ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ ದ ಸೆಕೆಂಡ್ ಇಕ್ವೇಷನಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ, it is nothing but 2 anta ide. What you have to do is, you have to multiply this 2 with this and this number, all the 3. ಏನಕ್ಕೆ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅಂತಂದರೆ, ಈ ಎಕ್ಸ್ ವೇರಿಯಬಲ್ಸು ಸೇಮ್ ಬ್ಯಾಚ್ ಆಗೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಫಸ್ಟ್ ಆಫ್ ಆಲ್ ಸೆಕೆಂಡ್ ಇಕ್ವೇಷನಲ್ಲಿ ಎಕ್ಸ್ ಪಕ್ಕ ಇದೆಯಲ್ಲ ನಂಬರ್, ದಟ್ ಇಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ 2. ಆ 2 ನಾವು ಫಸ್ಟ್ ಈಕ್ವೇಷನ್ಗೆ ಕಂಪ್ಲೀಟ್ 3 ನಂಬರ್ಸ್ಗೆ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿರ್ತೀವಿ. ಹೌ ಕ್ಯಾನ್ ವಿ ಡೂ ದ್ಯಾಟ್? ನೋಡಿ, ಮಲ್ಟಿಪ್ಲೈ ಮಾಡಿ. ವಾಟ್ ವಿಲ್ ಬಿ ಗೆಟಿಂಗ್, ದಟ್ ಇಸ್ 2 into 3x is 6x plus 2 into 4x is 8y. Sorry, 2 into 4y is 8y is equal to 100. Similarly, ನೋಡಿ, ಫಸ್ಟ್ ಈಕ್ವೇಷನ್ ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. ಫಸ್ಟ್ ಈಕ್ವೇಷನಲ್ಲಿ ಎಕ್ಸ್ ಪಕ್ಕ ಯಾವ ನಂಬರ್ ಇದೆ, 3 ಅಂತ ಇದೆ. ವಿಲ್ ಜಸ್ಟ್ ಮಲ್ಟಿಪ್ಲೈ ದಿಸ್ 3 ವಿತ್ ಆಲ್ ದ 3 ನ್ಯೂಮರಿಕ್ಸ್ ವಿಚ್ ಆರ್ ಅವೈಲಬಲ್ ಇನ್ ದ ಸೆಕೆಂಡ್ ಈಕ್ವೇಷನ್. ಎಲ್ಲ ಮೂರಕ್ಕೂ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಹೇಗೆ, ವಾಟ್ ಇಸ್ ದ 3 into 2 is 6x minus that is how much, 3 3s are 9y is equal to 15 ಅಂತ ನಾನು ತೊಗೊತಾ ಹೋಗ್ತಿರ್ತೀನಿ, ರೈಟ್. ಓಕೆ, ದಿಸ್ ಏನಾಯಿತು, ವಿ ಗಾಟ್ 2 more equations. ನಾವು ಮಲ್ಟಿಪ್ಲೈ ಮಾಡಿದಾಗ 2 more equations ಸಿಕ್ತು. ಒಂದು ಅಬ್ಸರ್ವ್ ಮಾಡಬೇಕು ನಾವು, ಈ ರೀತಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನು ಸಿಗುತ್ತೆ, ವಿಲ್ ಬಿ ಗೆಟಿಂಗ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಬಂತು. ಇದಕ್ಕೋಸ್ಕರನೇ ನಾವು ಏನು ಮಾಡ್ತಿರ್ತೀವಿ ಅಂತಂದರೆ, ವಿ ವಿಲ್ ಬಿ ಮಲ್ಟಿಪ್ಲೈಯಿಂಗ್ ದ ಕೋಎಫಿಷಿಯಂಟ್ಸ್ನ ನಾವು ಮಲ್ಟಿಪ್ಲೈ ಮಾಡಿದ್ದೇನಕ್ಕೆ ಅಂತಂದರೆ 6x ಆ್ಯಂಡ್ 6x ಮ್ಯಾಚ್ ಆಗಲಿ ಅಂತಲೇ ನಾವು ಮಾಡ್ತಾ ಹೋಗ್ತಿರ್ತೀವಿ. ದೆನ್ ಗೋಯಿಂಗ್ ಫರ್ದರ್ ಏನು ಮಾಡ್ತೀವಿ, ರೈಟ್ ಆನ್ ದ ಫಸ್ಟ್ ಈಕ್ವೇಷನ್ ಆ್ಯಸ್ ಇಟ್ ಇಸ್. ಫಸ್ಟ್ ಈಕ್ವೇಷನ್ ಏನಿದೆ, 6x ಪ್ಲಸ್ 8y ಇಸ್ ಈಕ್ವಲ್ ಟು 100 ಅಂತ ಆ್ಯಸ್ ಇಟ್ ಇಸ್ ಬರೆಯೋಣ, ರೈಟ್. ಸೆಕೆಂಡ್ ಈಕ್ವೇಷನ್ ಏನು ಮಾಡ್ಕೊಳ್ಳೋಣ, ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೇನು, ಸೈನ್ ಚೇಂಜ್ ಮಾಡಿ ಬರ್ಕೊಳ್ಳಿ. ಏನಾಗುತ್ತೆ, 6x ಇದ್ದರೆ ಮೈನಸ್ 6x ಮೈನಸ್ 9y ಇದ್ದರೆ ಪ್ಲಸ್ 9y ಇಸ್ ಈಕ್ವಲ್ ಟು
ಪ್ಲಸ್ 15 ಇದ್ದರೆ -15, ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್, ಆ ರೀತಿ ನಾವೇನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಚೇಂಜ್ ಮಾಡ್ತಾ ಹೋಗ್ತಾ ಇರ್ತೀವಿ, ರೈಟ್. ಓಕೆ, ಸಿ ನಾವು ಸಬ್ಸ್ಟ್ರಾಕ್ಟ್ ಮಾಡಿ ಏನಾಗುತ್ತೆ, 6x minus 6x cancel ಆಯಿತು. What is this? 8y plus 9y is, how much is that? We'll be getting 17y ಅಂತ ನಮಗೆ ಸಿಗ್ತಾ ಹೋಯಿತು, which is equal to what? 85 ಅಂತ ಬಂತು. ಆರ್ ಯು ಗೆಟಿಂಗ್ ದಿಸ್ ಒನ್? ನಮಗೇನು ಬಂತು? 17y is equal to 85 ಅಂತ ನಮಗೆ ಸಿಗ್ತಾ ಹೋಯಿತು. ಸಿ ಹಿಯರ್, ಲೈಕ್ what will happen here? ನೋಡಿ, y is equal to 85 divided by 17 ಅಂತ ಆಗುತ್ತೆ. y ವ್ಯಾಲ್ಯೂ ಏನಾಗುತ್ತೆ? ಇಫ್ ಯು ಯೂಸ್ ದ ಕ್ಯಾಲ್ಸಿ, 85 by 17 is nothing but 5 is the answer. ನಮಗೇನು ಬರುತ್ತೆ? 5 ಅನ್ನೋದು y ವ್ಯಾಲ್ಯೂ ಸಿಕ್ಬಿಡ್ತು, ರೈಟ್. ಯು ಟೇಕ್ ಎನಿ ಒನ್ ಆಫ್ ದ ಈಕ್ವೇಷನ್. ಈಗ x ವ್ಯಾಲ್ಯೂ ಕಂಡುಹಿಡಿಯಬೇಕು, ಹಾಗಾಗಿ ಏನು ಮಾಡ್ತೀವಿ? ಯಾವುದಾದ್ರೂ ಒಂದು ಈಕ್ವೇಷನ್ ತೊಗೊಳ್ಳಿ. ವಾಟ್ ಇಸ್ ದ್ಯಾಟ್? ವಿ ಶಾಲ್ ಟೇಕ್ ಅಪ್ ಒನ್ ಮೋರ್ ಈಕ್ವೇಷನ್, ದಟ್ ಇಸ್ ಫಸ್ಟ್ ಈಕ್ವೇಷನ್ ತೊಗೊಳ್ಳೋಣ. 3x plus 4y is equal to 50 ಅಂತ ಇದೆ. ಲೆಟ್ ಅಸ್ ಟೇಕ್ ದಿಸ್ ಈಕ್ವೇಷನ್. ಈ ಈಕ್ವೇಷನ್ನೇ ನಾವು ತೊಗೊತಾ ಹೋಗ್ತಿರೋಣ. ವಾಟ್ ಇಸ್ ದಿಸ್? ಈಗ y ವ್ಯಾಲ್ಯೂ ಬಂದಿದೆ 5, ಅದನ್ನು ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಓವರ್ ದೇರ್. ಏನಾಗುತ್ತೆ? ದಿಸ್ ಇಸ್ ನಥಿಂಗ್ ಬಟ್ 3x plus 4 into 5 is equal to 50 ಅಂತ ಆಯಿತು. ದಟ್ ಇಸ್ ನಥಿಂಗ್ ಬಟ್ 3x plus 20 is equal to 50 ಅಂತ ಆಯಿತು. 4 5s are 20. ವಾಟ್ ಇಸ್ ನೆಕ್ಸ್ಟ್? ಏನು ಮಾಡ್ತೀವಿ? ನಂಬರ್ಸ್ ಎಲ್ಲ ಒಂದು ಕಡೆ ತೊಗೊಂಡು ಹೋಗ್ತೀವ, right? What is that? 3x is equal to 50 minus 20, therefore 3x is equal to 30, and x is equal to 30 by 3, x is equal to 10 ಅಂತ ನಾವು ತೊಗೊತಾ ಹೋಗ್ತಾ ಇರ್ತೀವಿ. ಆರ್ ಯು ಕ್ಲಿಯರ್ ವಿತ್ ದಿಸ್? ಅರ್ಥ ಆಗ್ತಿದೆಯಾ? ಆರ್ ಯು ಕ್ಲಿಯರ್ ವಿತ್ ದಿಸ್? ನೋಡಿ, ವಾಟ್ ಇಸ್ ದ್ಯಾಟ್? ಇಲ್ಲೇನಾಗುತ್ತೆ, ನಾವು ವಿ ಆರ್ ಗೋಯಿಂಗ್ ಟು ಮೇಕ್ ಶೋರ್ ದ್ಯಾಟ್ ಯಾವುದು ಕ್ಯಾನ್ಸಲೇಷನ್ ಎಕ್ಸ್ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು, ವೈ ಬೇಕಾದರೂ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಐ ಹ್ಯಾವ್ ಟೇಕನ್ ಎಕ್ಸ್ ಹಿಯರ್, ನೀವು ಬೇಕಾದ್ರೆ ವೈ ತೊಗೊಂಡು ಮಾಡ್ಬೋದು. ಹೇಗೆ? ಈ 3ಇಂದ ಫಸ್ಟ್ ಈಕ್ವೇಷನ್, ಈ 4ಇಂದ ಸೆಕೆಂಡ್ ಈಕ್ವೇಷನ್ ನಾವು ಮಲ್ಟಿಪ್ಲೈ ಮಾಡಿ ವೈನ ಸಹ ನಾವು ಕ್ಯಾನ್ಸಲೇಷನ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಆ್ಯಡ್ ಮಾಡಿದ್ರೆ ಸಾಕು, 12y ಕ್ಯಾನ್ಸಲ್ ಆಗಿಬಿಟ್ಟು ವಿ ಕ್ಯಾನ್ ಡೂ ಇಟ್ ಇನ್ ದಟ್ ಮ್ಯಾನರ್ ಆ್ಯಸ್ ವೆಲ್. ಆ ರೀತಿಯೂ ಮಾಡಬಹುದು, ರೈಟ್. ದಿಸ್ ಇಸ್ ಅ ಸಿಂಪಲ್ ವಾಟ್ ಯು ಕಾಲ್, ಏನಂತ ಹೇಳ್ತೀವಿ, ಒನ್ ಫಾರ್ಮ್ಯಾಟ್ ದಟ್ ಈಚ್ ಆ್ಯಂಡ್ ಎವ್ರಿ ಒನ್ ಕ್ಯಾನ್ ಫಾಲೋ ಇನ್ ಆರ್ಡರ್ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್. ಈ ರೀತಿ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ಬೋದು, ರೈಟ್. ದೆನ್ we will go with the last topic, that is nothing but the quadratic equation. Quadratic equation ಗೆ ಬಂತು ಅಂತಂದರೆ there are two methods. ಒಂದು ಫಾರ್ಮುಲಾ ಮೆಥಡ್ ಅಂತ ಹೇಳ್ತೀವಿ, another one is factorization method ಅಂತ ನಾವು ಹೇಳ್ತಾ ಹೋಗ್ತಿರ್ತೀವಿ. See, formula method is the most common thing which you will be dealing in the ಏನಂತ ಹೇಳ್ತೀವಿ, in the examinations. Tumkur University almost if we refer around 8 to 10 years question paper, formula method is the one which they are asking in a regular manner. Almost ಏನಂತ ಹೇಳ್ತೀವಿ, every year you will be getting a problem based on that. We shall have a formula method first ಹೇಳ್ಕೊಡ್ತೀನಿ, then we will go with the factorization method ಗೆ ನಾವು ಹೋಗ್ತಾ ಇರೋಣ. let us have a look on the same. ನೋಡಿ, let us take, ನೋಡಿ, how to deal with the quadratic equation ಅಂತ ಅಂದರೆ ಏನು? See, how to define it. Any equation in the form of ax square plus bx plus c is equal to 0. ಯಾವುದೇ ಈಕ್ವೇಷನ್, ಎನಿ ಈಕ್ವೇಷನ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ax square plus bx plus c is equal to 0, ಆ ಫಾರ್ಮ್ನಲ್ಲಿ ಇತ್ತು ಅಂತಂದರೆ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ವೇರ್ ವಾಟ್? ವೇರ್ a is the coefficient of x square, b is the coefficient of x and c is the constant, right? ಇಲ್ಲಿ ನೋಡೋಣ, we shall take one of the problem, ಯಾವ್ದಾರ ಒಂದು ಪ್ರಾಬ್ಲಮ್ನ ನಾವು ತೊಗೊತಾ ಹೋಗ್ತಿರೋಣ. ದಟ್ ಇಸ್ ನಥಿಂಗ್ ಬಟ್, ನೋಡಿ, 3x ಸ್ಕ್ವೇರ್ ಪ್ಲಸ್ 19x ಪ್ಲಸ್ 20 is equal to 0 ಅಂತ ಒಂದು ಈಕ್ವೇಷನ್ ಇದೆ. ಇಲ್ಲಿ ವಿ ಜಸ್ಟ್ ಟೇಕ್ ದ ABC values ಕಲೆಕ್ಟ್ ಮಾಡ್ತಾ ಹೋಗೋಣ. a is nothing but 3, b is nothing but 19, okay, and c, the value of c is 20 ಅಂತ ನಾವು ತೊಗೊತಾ ಹೋಗ್ತಾನೆ. ಲೆಟ್ ಅಸ್ ಸಾಲ್ವ್ ದಟ್ ಒನ್. ಓಕೆ, ರೈಟ್, ಲೆಟ್ ಸಿ ಒಂದು ಇಂಪಾರ್ಟೆಂಟ್, ರೈಟ್. ಓಕೆ, ನೋಡಿ, ಇಲ್ಲೇನು, ಇಫ್ ವಿ ಹ್ಯಾವ್ ನೆಗೆಟಿವ್ ಹಿಯರ್, ಇಲ್ಲಿ ನೆಗೆಟಿವ್ -19 ಇದ್ದಿದ್ರೆ ಇಲ್ಲಿ ಬಿ ವ್ಯಾಲ್ಯೂ -19 ಅಂತ ತೊಗೊತಿದ್ದೆ. ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಐ ಹ್ಯಾವ್ ಟೇಕನ್ ದ ಪಾಸಿಟಿವ್ ಥಿಂಗ್. ಇಲ್ಲೇನಾದ್ರು ಮೈನಸ್ ಇದ್ದಿದ್ರೆ ಐ ಹ್ಯಾವ್ ಟು ಟೇಕ್ ಇಟ್ ಆಸ್ -19. ಇಲ್ಲಿ -20 ಇದ್ದಿದ್ರೆ ಇಲ್ಲಿ ಐ ಹ್ಯಾವ್ ಟು ಟೇಕ್ ಸಿ ವ್ಯಾಲ್ಯೂ ಆಸ್ -20 ಅಂತಲೇ ತೊಗೊತಾ ಹೋಗ್ತಾ ಇರಬೇಕಾಗುತ್ತೆ. ಲೆಟ್ ಅಸ್ ಸಿ ವಾಟ್ ಇಸ್ ದ ಫಾರ್ಮುಲಾ ಮೆಥಡ್ ಹೋಯ್ತು ಅಂತಂದರೆ ಏನು? x is equal to -b plus or minus square root of b square minus 4ac whole divided by 2a. This is the formula that we will be using in the
ಫಾರ್ಮುಲಾ ಮೆಥಡ್. ಏನು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಈ ಫಾರ್ಮುಲಾ ನಾವು ಯೂಸ್ ಮಾಡ್ತಾ ಇರ್ತೀವಿ. ಯು ವುಡ್ ಹ್ಯಾವ್ ಲರ್ನ್ ಸೋ ಮೆನಿ ಟೈಮ್ಸ್, ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ಹಿಯರ್. ವಾಟ್ ಇಸ್ ದಟ್? ಏನಾಗುತ್ತೆ? ಬಿ ಅಂತ ಬಂತು ಅಂದರೆ ಮೈನಸ್ ಬಿ ಅಂತ ತೊಗೊಬೇಕಾಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ 19 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್, ದಟ್ ಇಸ್ 19 square minus 4 into a into c whole divided by 2 into a ಅಂತ ನಾನು ಕನ್ಸಿಡರ್ ಮಾಡ್ತಾ ಹೋಗ್ತಾ ಇರ್ತೀನಿ, ರೈಟ್? ಓಕೆ, ಸಿ ಹಿಯರ್. Yes, we'll just continue the same. Okay, what is that? Which is minus 19 plus r minus square root of, ಏನಾಗುತ್ತೆ? 19 square is 361 minus, what is that? This is nothing but 12, that is 240 divided by 6 ಅಂತ ನಮಗೆ ಬರ್ತಾ ಇರುತ್ತೆ. ಓಕೆ, ವಾಟ್ ಇಸ್ ದ್ಯಾಟ್? ಮುಂದಕ್ಕೆ ಕಂಟಿನ್ಯೂ ಮಾಡ್ತಾ ಹೋಯ್ತು ಅಂತಂದರೆ ವಾಟ್ ಇಸ್ ದ್ಯಾಟ್? ಮೈನಸ್ 19 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ಇಲ್ಲೇನು ಬರುತ್ತೆ? 121 ಡಿವೈಡೆಡ್ ಬೈ 6. ಯು ಜಸ್ಟ್ ಯೂಸ್ ದ ಕ್ಯಾಲ್ಕುಲೇಟರ್ಸ್ ಯೂಸ್ ಮಾಡ್ಕೊಳ್ಳಿ, ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ 19 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 121 ಇಸ್ 11 ಬೈ 6 ಅಂತ ಆಗುತ್ತೆ. ಅಂದ್ರೇನು? ಲೈಕ್ ಸ್ಕ್ವೇರ್ ರೂಟ್ ಆಫ್ 121 ಇಸ್ ನಥಿಂಗ್ ಬಟ್ 11. ಓಕೆ, ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ 19. ನೋಡಿ, ಇದನ್ನು ಎರಡು ಪಾರ್ಟಿಗೆ ಸ್ಪ್ಲಿಟ್ ಮಾಡ್ತೀವಿ. ಎರಡು ಪಾರ್ಟಿಗೆ ನಾವು ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ. ಹೇಗೆ? ಮೈನಸ್ 19 ಮೈನಸ್ 11 ಬೈ 6 ಮೈನಸ್ 19 ಪ್ಲಸ್ 11 ಬೈ 6 ಅಂತ ಅಂದ್ಬಿಟ್ಟು ನಾವು ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಮೈನಸ್ 19 ಮೈನಸ್ 11 ಬೈ 6 ಆ್ಯಂಡ್ ಮೈನಸ್ 19 ಪ್ಲಸ್ 11 ಬೈ 6 ಅಂತ ಸ್ಪ್ಲಿಟ್ ಮಾಡ್ತೀವಿ, ವಿಚ್ ಇಸ್ ನಥಿಂಗ್ ಬಟ್ ಹೌ ಮಚ್? This is nothing but minus 19 plus 11 ಅಂತಂದರೆ 30, minus 30 by 6, which is nothing but minus 5 ಅಂತ ಬರುತ್ತೆ, 1x value. Okay, and another one is that is 8 by minus 8 by 6 ಅಂತ ಆಗುತ್ತೆ. minus 8 by 6 ಅಂತಂದರೆ it is nothing but minus 4 by 3. Minus 4 by 3 is one more ಆನ್ಸರ್ ಯು ವಿಲ್ ಬಿ ಗೆಟಿಂಗ್. ಅಂದರೆ ಸಿ ನೋಡಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಬಂತು ಅಂದರೆ ಅದು ಎಕ್ಸ್ ಸ್ಕ್ವೇರಿಂದ ಶುರು ಆಗಿರುತ್ತೆ. ಎಕ್ಸ್ ಸ್ಕ್ವೇರಿಂದ ಶುರು ಆಯಿತು ಅಂತಂದರೆ ವಿ ವಿಲ್ ಬಿ ಗೆಟಿಂಗ್ 2x ವ್ಯಾಲ್ಯೂಸ್, 2x ಆನ್ಸರ್ಸ್ ಅನ್ನೋದು ನಮಗೆ ಬರ್ತಾ ಹೋಗ್ತಾ ಇರುತ್ತೆ, ರೈಟ್? ಓಕೆ, ದಿಸ್ ಇಸ್ ಹೌ ವಿ ವಿಲ್ ಬಿ ಡೀಲಿಂಗ್ ವಿತ್ ದ ಫಾರ್ಮುಲಾ ಮೆಥಡ್. ಫಾರ್ಮುಲಾ ಮೆಥಡಲ್ಲಿ ಈ ರೀತಿ ನಾವು ತೊಗೊತಾ ಹೋಗ್ತಾ ಇರ್ತೀವಿ, ರೈಟ್? ಓಕೆ, ದೆನ್ ವಿ ವಿಲ್ ಟೇಕ್ ಒನ್ ಮೋರ್ ಕ್ವೆಶನ್. ವಿ ವಿಲ್ ಸಿ ಒನ್ ಮೋರ್ ಕ್ವೆಶನ್ ಆ್ಯಂಡ್ ವಿ ವಿಲ್ ಟ್ರೈ ಟು ಸಾಲ್ವ್ ಇಟ್ ಆನ್ ದ ಫ್ಯಾಕ್ಟರೈಸೇಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ನಲ್ಲಿ ಅದನ್ನು ಇನ್ನೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋದು ಕಲಿಯೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫಾರ್ಮುಲಾ ಮೆಥಡ್ ಇಸ್ ದ ಮಸ್ಟ್ ಆ್ಯಂಡ್ ಫ್ಯಾಕ್ಟರೈಸೇಷನ್ ಮೆಥಡ್ ಈಸಿಯಾಗಿ ಮಾಡ್ಬೋದು, ಮತ್ತು ಏನು ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಸಿಂಪಲ್ ಟು ಡೂ ದ್ಯಾಟ್, ರೈಟ್? ಲೆಟ್ ಅಸ್ ಹ್ಯಾವ್ ಎ ಲುಕ್ ಆನ್ ದ ಸೇಮ್. Okay, see here. Let us take one question. What is that? We shall see that is x square plus 2x minus 15 is equal to 0 ಅಂತ ಇದೆ, ರೈಟ್? ಓಕೆ, ಸಿ ವಾಟ್ ಇಸ್ ದ್ಯಾಟ್? ವಾಟ್ ಇಸ್ ದ್ಯಾಟ್? ನೋಡಿ, ಏನು ಮಾಡಬೇಕು? ಇಲ್ಲಿ ನೋಡಿ, ಇದು ಹೇಗಿದೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0 ಫಾರ್ಮ್ಯಾಟ್ನಲ್ಲಿ ಇದೆ. ಓಕೆ, ವಾಟ್ ಯು ಹ್ಯಾವ್ ಟು ಡೂ? ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? The main thing, first thing ಏನು ಮಾಡಬೇಕು? The value of a we have to multiply with c. a ಮತ್ತು c ನ ನಾನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ವ್ಯಾಲ್ಯೂ ಆಫ್ a ಏನಿದೆ? 1 ಇದೆ. ಓಕೆ, ಅದನ್ನು ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ c ಇಂದ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಹೇಗೆ? ವಾಟ್ ಇಸ್ ದ್ಯಾಟ್? 15 ಇಂಟು 1, ಇಟ್ ಈಸ್ ನಥಿಂಗ್ ಬಟ್ 15. 15ಗೆ ಫ್ಯಾಕ್ಟರ್ಸ್ ತೆಗಿತಾ ಹೋಗಬೇಕು. 15ಗೆ ಫ್ಯಾಕ್ಟರ್ಸ್ ತೆಗಿತಾ ಹೋಗಬೇಕು. ಯೂಸ್ ದ ಮಿನಿಮಮ್ ನಂಬರ್ಸ್. ಯೂಸ್ ದ ಮಿನಿಮಮ್ ನಂಬರ್ಸ್. ನೋಡಿ, 2 ಇಂದ ಹೋಗಲ್ಲ 15. ವಿಲ್ ಟೇಕ್ ಇಟ್ ಆಸ್ 3. 3 5s 15 ಅಂತ ಆಯಿತು. 3 5s 15 ಅಂತ ಬರುತ್ತೆ, ರೈಟ್? ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇದು ನಮಗೇನು ಬಂತು? ರೂಟ್ಸು 3 ಮತ್ತು 5 ಅಂತ ಬಂತು. 3 ಮತ್ತು 5 ಅಂತ ನಮಗೆ ಬರ್ತಾ ಇದೆ. ಸಿ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್ ಇಸ್, ಇವೆರಡನ್ನು ಆ್ಯಡ್ ಮಾಡಿದ್ರೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ, ಇಫ್ ಯು ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ವಿ ಶುಡ್ ಗೆಟ್ ದ ಸೆಂಟರ್ ನಂಬರ್. ಸೆಂಟರ್ ನಂಬರ್ ಏನಿದೆ? 2 ಇದೆ, ರೈಟ್? ಓಕೆ, ಸಿ ಹಿಯರ್, ಇಫ್ ವಿ ಸಬ್ಸ್ಟ್ರಾಕ್ಟ್ ಏನಾಗುತ್ತೆ? 3 minus 5 is minus 2. ಅಥವಾ ನಮಗೇನು ಬೇಕು? +2 ಬೇಕಾಗಿರೋದ್ರಿಂದ ವಾಟ್? 5 minus 3 is +2. ಹೌದಾ? ನಾವು ಮೈನಸ್ ಏನಾದ್ರು ಇಲ್ಲಿತ್ತು ಅಂತಂದರೆ 3 minus 5 ಅಂತ ತೊಗೊತಿದ್ವಿ. ಇಫ್ ವಿ ಹ್ಯಾವ್ +2 ಇರೋದ್ರಿಂದ 5 minus 3 is 2 ಅಂತ ನಾವು ತೊಗೊತಾ ಹೋಗಬೇಕಾಗತ್ತೆ. ಓಕೆ, ಸಿ ಹಿಯರ್, ವಾಟ್ ಇಸ್ ದ್ಯಾಟ್? ಹೇಗೆ ಸ್ಪ್ಲಿಟ್ ಮಾಡ್ತೀವಿ? ಈ ಸೆಂಟರ್ ನಂಬರ್ನ ನಾವೇನಂತ ಬರಿತೀವಿ? ಈ 2ನ ವಿಲ್ ಬಿ ರೈಟಿಂಗ್ ಆ್ಯಸ್ 5 minus 3, ಅಂದರೆ 5x minus 3x is nothing but
2x ಅಂತ ನಾವು ತೊಗೊತಾ ಹೋಗ್ತಾ ಇರ್ತೀವಿ, ರೈಟ್. ಓಕೆ, ಹೌ ಡು ಯು ಡೂ ದ್ಯಾಟ್ ನೋಡಿ ಮುಂದೆ ನೋಡೋಣ. ಎಕ್ಸ್ ಸ್ಕ್ವೇರ್ ಇಲ್ಲಿ 2xನ ವಿ ವಿಲ್ ಬಿ ರಿಪ್ಲೇಸಿಂಗ್ ವಿತ್ 5x minus 3x, that is plus 5x minus 3x minus 15 is equal to 0 ಅಂತ ನಾವು ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ. ದಿಸ್ 2xನ ನಾವು ಇಲ್ಲಿ ಸ್ಪ್ಲಿಟ್ ಮಾಡಿರೋದನ್ನ ಇಲ್ಲಿ ವಿ ಹ್ಯಾವ್ ಟು ರೈಟ್ ಇಟ್. ಓಕೆ, ಸಿ ಹಿಯರ್ ಇಲ್ಲಿ ನೋಡಿ, ಈಗ ಎರಡು ಪಾರ್ಟಿಗೆ ಡಿವೈಡ್ ಮಾಡಿ, ಇದು ಒಂದು ಪಾರ್ಟು, ಇದೊಂದು ಪಾರ್ಟ್. ಓಕೆ, ಫಸ್ಟ್ 2 ನಂಬರ್ಸ್ ಮತ್ತು ಲಾಸ್ಟ್ 2 ನಂಬರ್ಸ್ನ ನಾವು ಡಿವೈಡ್ ಮಾಡ್ಕೊಂಡು ಇವೆರಡರಲ್ಲಿ ಏನು ಕಾಮನ್ ಇದೆ, ಎಕ್ಸ್ ಪಾರ್ಟ್ ಇಸ್ ಕಾಮನ್. ಇವೆರಡರಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಏನು ಸಿಗುತ್ತೆ, ಇದು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಎಕ್ಸ್, ಇಲ್ಲಿ ಒಂದು ಎಕ್ಸ್ ಬಂತು ಅಂದರೆ ಎಕ್ಸ್ ವಿಲ್ ರಿಮೈನ್, ಪ್ಲಸ್ ಇಲ್ಲಿ ಎಕ್ಸ್ ಆಚೆ ಬಂತು ಅಂದರೆ ಏನು ಉಳಿಯುತ್ತೆ, 5 ವಿಲ್ ರಿಮೈನ್. ಸಿಮಿಲರ್ಲಿ ನೋಡಿ, ಎರಡರಲ್ಲೂ ಮೈನಸ್ ಅನ್ನೋದಿದೆ. ಇಫ್ ಯು ಟೇಕ್ ಮೈನಸ್ ಔಟ್ ಏನಾಗುತ್ತೆ, ಮೈನಸ್ ಅದು ಆಚೆ ತೆಗೆಯೋಣ. ಜೊತೆಗೆ ಈ 15 ಏನಂತ ಬರಿಬಹುದು, 3 into 5 ಅಂತ ಬೇಕಾದ್ರೆ ಬರ್ಕೊಬಹುದಾ. ಓಕೆ, ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಾ, 3ನ ಕಾಮನ್ ತೆಗೀರಿ. 3 ಕಾಮನ್ ತೆಗೆದ್ರೆ ವಾಟ್ ಇಸ್ ದಟ್, ಎಕ್ಸ್ ಮೈನಸ್ 5 is equal to 0 ಅಂತ ಬರುತ್ತೆ. ವಿ ಹ್ಯಾವ್ ಟು ಅಬ್ಸರ್ವ್, ಇಲ್ಲಿ ಏನು ಎಕ್ಸ್ ಪ್ಲಸ್ 5 ಬರುತ್ತೋ ಇಲ್ಲೂ ವಾಟ್ ಇಸ್ ದಟ್, ಇಲ್ಲಿ ಮೈನಸ್ ಆಚೆ ಬಂದಿರೋದ್ರಿಂದ ಏನು ನೋಡಿ, ಈ ಮೈನಸ್ ಏನು, ಮೈನಸ್ನ ನಾನು ಪ್ಲಸ್ ಇಂಟು ಮೈನಸ್ ಅಂತ ತೊಗೊಬೋದು. ಮೈನಸ್ ಆಚೆ ಬಂತು ಅಂದರೆ ಇಲ್ಲೇನು ಉಳಿಯುತ್ತೆ, ಪ್ಲಸ್ ಉಳಿಯುತ್ತೆ, ರೈಟ್. ಓಕೆ, ಇಲ್ಲಿ ಎಕ್ಸ್ ಪ್ಲಸ್ 5 ಇದೆ, ಇಲ್ಲೂ ಎಕ್ಸ್ ಪ್ಲಸ್ 5 ಇದೆ, ರೈಟ್. ವಿ ಹ್ಯಾವ್ ಟು ಒನ್ಸ್ ಅಗೇನ್ ಟೇಕ್ ದ ಕಾಮನ್ ಆಫ್ ಎಕ್ಸ್ ಪ್ಲಸ್ 5. ಎಕ್ಸ್ ಪ್ಲಸ್ 5ನ ಕಾಮನ್ ತೆಗೆಯೋಣ. ಎಕ್ಸ್ ಪ್ಲಸ್ 5 ಕಾಮನ್ ತೆಗೆದ್ರೆ ಏನು ಉಳಿತು, x minus 3 is equal to 0 ಅಂತ ನಮಗೆ ಉಳಿತಾ ಹೋಯಿತು, ರೈಟ್. ಓಕೆ, ಸಿ ಹಿಯರ್, whenever a into b is 0 ಅಂತಂದರೆ ನಾವೇನು ಬರಿಬಹುದು, a is equal to 0, b is equal to 0 ಅಂತ ಬರಿಬಹುದು, ರೈಟ್. ಹಾಗೆಯೇ we will be splitting these two, that is x plus 5 is equal to 0 and x minus 3 is equal to 0 ಅಂತ ಸ್ಪ್ಲಿಟ್ ಮಾಡ್ತೀವಿ. ದೆನ್ ವಾಟ್, x plus 5 is equal to 0 ಅಂದರೆ x is equal to minus 5 and x minus 3 is equal to 0 ಅಂದರೆ x is equal to plus 3. This is how we will be what do you call dealing with the factorization method. And I hope you understood the first chapter of ಏನಂತ ಹೇಳ್ತೀವಿ, ಆಫ್ ದ ಮ್ಯಾಥಮೆಟಿಕಲ್ ಪಾರ್ಟ್ ಇನ್ ದ QA, ದಟ್ ಇಸ್ ಈಕ್ವೇಷನ್ಸ್ನ ನಾವಿಲ್ಲಿ ಡೀಲ್ ಮಾಡಿದ್ವಿ. ಎಸ್ಪೆಷಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ನಿಮ್ಗೆ ಏನು ಬೇಕಲ್ಲ ಅದನ್ನು ಮಾತ್ರ ನಾವಿಲ್ಲಿ ಮಾಡಿದ್ದೀವಿ. ಇಟ್ ಈಸ್ ನಾಟ್ ದಟ್ ಪೂರ ಎಲ್ಲ ಥರದ್ದನ್ನು ಕವರ್ ಮಾಡೋಕ್ಕೆ ಟೈಮ್ ಪರ್ಮಿಟ್ ಮಾಡಿಲ್ಲ ಅಷ್ಟೇ, ರೈಟ್. ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಆಲ್. ದಿಸ್ ಇಸ್ ಯತೀಶ್ ಫ್ರಮ್ ಅನನ್ಯ ಕಾಲೇಜ್ signing off. Thank you all. Thank you.